ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ 13ನೇ ವಾರದ ಒಂದು ವೋಟಿಂಗ್ ಪೋಲ್ನ ರಿಸಲ್ಟನ್ನು ಇದೀಗ ನೋಡ್ತಾ ಹೋಗುವ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ, ಟಾಪ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಹಾಗೂ ಬಾಟಮ್ನಲ್ಲಿ ಯಾರು ಇದ್ದಾರೆ ಆ್ಯಂಡ್ ಯಾರು ಈ ವಾರ ಎಲಿಮಿನೇಟ್ ಆಗ್ಬೋದು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಆ್ಯಂಡ್ ವಿತ್ ಪ್ರೂಫ್ನ ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಿದ್ದಿದೆ ಅನ್ನೋದು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ನಲ್ಲಿ ಇದ್ದರೆ ಅವರಿಗೂ ಕೂಡ ನೀವು ಕಂಟಿನ್ಯೂಸ್ಲಿ ವೋಟನ್ನು ಮಾಡ್ತಾ ಹೋದರೆ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರ್ತಾರೆ. ಸೊ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡೋಣ. ಸೊ ಅದಕ್ಕೂ ಮೊದಲು ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಡ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಹೌದು, ಇವಾಗ ಬಿಗ್ ಬಾಸ್ನಲ್ಲಿ 13ನೇ ವಾರ ನಡೀತಾ ಉಂಟು ಆ್ಯಂಡ್ ಈ ವಾರದ ಒಂದು ವೋಟಿಂಗ್ ಪೋಲ್ನ ರಿಸಲ್ಟನ್ನು ಇದೀಗ ನೋಡ್ತಾ ಹೋಗುವ. ಯಾವೆಲ್ಲ ಕಂಟೆಸ್ಟೆಂಟ್ಗಳಿಗೆ ಜಾಸ್ತಿ ವೋಟ್ಗಳು ಬಂದಿದೆ ಆ್ಯಂಡ್ ಬಾಟಮ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಇದೀಗ ನೋಡ್ತಾ ಹೋಗುವ. ಆ್ಯಂಡ್ ಅದಕ್ಕೂ ಮೊದಲು ಇನ್ನೊಂದು ವಿಷಯನೂ ಕೂಡ ನಿಮಗೆ ಹೇಳ್ಬಿಡ್ತೀನಿ ನೋಡಿ. ಸೊ ಯಾವುದೇ ಕಂಟೆಸ್ಟೆಂಟನ್ನು ನಾನು ಫೇವರ್ ಆಗಿ ಇಲ್ಲಿ ಮಾತಾಡ್ತಾ ಇಲ್ಲ. ಸೊ ಒಂದು ವೋಟಿಂಗ್ ಪೋಲನ್ನು ಆಲ್ರೆಡಿ ನಿಮಗೆ ಒಂದು ವೆಬ್ಸೈಟ್ನಲ್ಲಿ ಶೇರ್ ಮಾಡಿರ್ತೀನಿ. ಆ್ಯಂಡ್ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ನಲ್ಲಿ ಇದ್ದರೆ ಅವರಿಗೂ ಕೂಡ ನೀವು ಕಂಟಿನ್ಯೂಸ್ಲಿ ವೋಟ್ ಮಾಡ್ತಾ ಹೋದರೆ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರ್ತಾರೆ. ಹೌದು, ಇವಾಗ 13ನೇ ವಾರದ ಒಂದು ವೋಟಿಂಗ್ ರಿಸಲ್ಟ್ನ ಬಗ್ಗೆ ಇದೀಗ ನೋಡ್ತಾ ಹೋಗುವ. ಯಾವ್ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಆ್ಯಂಡ್ ಬಾಟಮ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಇದೀಗ ನೋಡ್ತಾ ಹೋಗುವ. ಆ್ಯಂಡ್ ಇನ್ನು ನಿನ್ನೆ ಕೂಡ ನಾನು ವೋಟಿಂಗ್ ರಿಸಲ್ಟ್ನ ಬಗ್ಗೆ ರಿವ್ಯೂವನ್ನು ಮಾಡಿದ್ದೆ ಆ್ಯಂಡ್ ಅದರಲ್ಲಿ ಬಂದ್ಬಿಟ್ಟು ಟಾಪ್ 1 ಹಾಗೂ ಟಾಪ್ 2ನಲ್ಲಿ ನೋಡ್ತಾ ಹೋದರೆ ಸೊ ಟಾಪ್ 1ನಲ್ಲಿ ರಕ್ಷಿತಾ ಇದ್ರು, ಇನ್ನು ಟಾಪ್ 2ನಲ್ಲಿ ಗಿಲ್ಲಿ ನಟ ಇದ್ರು. ಆ್ಯಂಡ್ ಇವಾಗ ಕಂಪ್ಲೀಟ್ ಆಗಿ ಅದು ಚೇಂಜ್ ಆಗಿದೆ. ಸೊ ಗಿಲ್ಲಿ ನಟ ಇದೀಗ ಕಂಪ್ಲೀಟ್ ಆಗಿ ಟಾಪ್ 1ನಲ್ಲಿ ಇದ್ದಾರೆ. ಸೊ ಇನ್ನು ಗಿಲ್ಲಿಗೆ ಎಷ್ಟು ವೋಟ್ಗಳು ಇಲ್ಲಿ ಬಂದಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಸೊ 26.39% ವೋಟ್ಗಳು ಬಂದಿದೆ. ಇನ್ನು ರಕ್ಷಿತಾಂಗ್ ಬಂದ್ಬಿಟ್ಟು 22.24% ವೋಟ್ಗಳು ಬಂದಿದೆ. ಇನ್ನು 3ನೇ ಪ್ಲೇಸ್ ಹಾಗೂ 4ನೇ ಪ್ಲೇಸ್ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅಶ್ವಿನಿ ಗೌಡ ಹಾಗೂ ರಘು. ಇನ್ನು 5ನೇ ಪ್ಲೇಸ್ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಧ್ರುವಂತ್. ಇನ್ನು ಬಾಟಮ್ನಲ್ಲಿರುವಂತಹ ಒಂದೊಂದು ಕಂಟೆಸ್ಟೆಂಟ್ಗಳು ಯಾರ್ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಸೊ ಕಂಪ್ಲೀಟ್ ಆಗಿ ಬಾಟಮ್ 1ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ರಾಶಿಕಾ. ಸೊ ಇವರಿಗೆ ಬಂದಿರುವಂತಹ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ ಬಂದ್ಬಿಟ್ಟು 1.18% ವೋಟ್ಗಳು ಬಂದಿದೆ. ಇನ್ನು ಬಾಟಮ್ 3ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಸೂರಜ್ 4.36% ವೋಟ್ಗಳು ಬಂದಿದೆ. ಆ್ಯಂಡ್ ನನ್ನ ಪ್ರಕಾರ ಇವು 3 ಜನ ಕಂಟೆಸ್ಟೆಂಟ್ಗಳು ಒಂಥರ ಇದೀಗ ಡೇಂಜರ್ ಝೋನಲ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇವ್ರ 3ಗಳಲ್ಲಿ ಯಾರು ಬೇಕಾದರೂ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗುವಂಥ ಒಂದು ಸಾಧ್ಯತೆ ತುಂಬಾ ಉಂಟು. ಆ್ಯಂಡ್ ಇದರ ಒಂದು ಕಂಪ್ಲೀಟ್ ರಿಸಲ್ಟು ನಿಮಗೆ ಬೇಕು ಅಂತಂದರೆ ಲಿಂಕನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸೊ ಕ್ಲಿಕ್ಕನ್ನು ಮಾಡ್ತಾ ಇದ್ದಂಗೆ ಪೇಜ್ ಬಂದುಬಿಟ್ಟು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಒಂದು ವೋಟಿಂಗ್ ಪೋಲ್ ಕೂಡ ಕೊಡ್ತೀನಿ. ಸೊ ಈ ಒಂದು ವೋಟಿಂಗ್ ಪೋಲ್ನಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ವೋಟ್ ಮಾಡೋದ್ರಿಂದ ಸೊ ಅವರುಗಳಿಗೂ ಕೂಡ ಜಾಸ್ತಿ ವೋಟ್ಗಳು ಬರುತ್ತೆ ಆ್ಯಂಡ್ ಕಂಪ್ಲೀಟ್ ಆಗಿರುವಂಥ ನೀವು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಆ್ಯಂಡ್ ಇವಾಗ ಹೇಳಿರುವಂಥ ಒಂದು ರಿಸಲ್ಟ್ನ ಪ್ರಕಾರ ಇವರೇ ಟಾಪ್ನಲ್ಲಿ ಇರ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಆ್ಯಂಡ್ ಬಾಟಮ್ನಲ್ಲಿರುವಂಥ ಒಂದು ಕೆಲವೊಂದು ಕಂಟೆಸ್ಟೆಂಟ್ಗಳಿಗೆ ಜಾಸ್ತಿ ವೋಟ್ಗಳು ಬಂದುಬಿಟ್ಟು ಸೊ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರುವಂಥ ಒಂದು ಸಾಧ್ಯತೆ ತುಂಬಾನೇ ಉಂಟು. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ ಎಂಡ್ ಆಗೋದು ಬಂದ್ಬಿಟ್ಟು ಶುಕ್ರವಾರ ರಾತ್ರಿ 11 ಗಂಟೆ. ಆ್ಯಂಡ್ ಅಲ್ಲಿ ತನಕ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ನೀವು ಕೂಡ ಇಲ್ಲಿ ವೋಟನ್ನು ಮಾಡ್ಬೋದು. ಆ್ಯಂಡ್ ಇದನ್ನು ಕೆಲವೊಬ್ಬರು ಬಂದುಬಿಟ್ಟು ಫೇಕು ಹಾಗೆ ಹೀಗೆ ಅಲ್ಲ ಅಂತ ಕಾಮೆಂಟ್ ಮಾಡಿ ಹೇಳ್ತಾ ಇದ್ರು. ಸೊ ನಾನು ಕೂಡ ಹೇಳ್ತೀನಿ, ಇದನ್ನು ನಾನು ಫೇಕ್ ಅಂತಲೂ ಕೂಡ ಹೇಳ್ತಾ ಇಲ್ಲ ಹಾಗೂ ಇದು ರಿಯಲ್ಲು ಕೂಡ ಅಲ್ಲ. ಯಾಕಂದರೆ ಇದು ಜಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರುವಂಥ ಒಂದು ವೋಟಿಂಗ್ ಪೋಲು. ಯಾರು ಬೇಕಾದರೂ ಇಲ್ಲಿ ವೋಟನ್ನು ಎಷ್ಟು ಬೇಕಾದರೂ ವೋಟನ್ನು ಮಾಡ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ಜಿಯೋ ಹಾಟ್‌ಸ್ಟಾರ್ನಲ್ಲಿರುವಂಥ ಒಂದು ವೋಟಿಂಗ್ ಪೋಲ್ಗೆ ಕೌಂಟ್ ಆಗೋದಿಲ್ಲ. ಸೊ ಅದೇ ಬೇರೆ ಹಾಗೂ ಇದೇ ಬೇರೆ. ಆ್ಯಂಡ್ ಇಲ್ಲೇ ನಿಮಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನ ಅಂದರೆ ಡಿಸ್ಕ್ಲೇಮರ್ನ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ. ಸೊ ಒಮ್ಮೆ ಇದನ್ನು ನೀವು ಕೂಡ ಓದ್ಬೋದು. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ ಬಂದುಬಿಟ್ಟು ಜಿಯೋ ಹಾಟ್‌ಸ್ಟಾರ್ನೊಂದಿಗೆ ಯಾವುದೇ ರೀತಿ ಕೌಂಟ್ ಆಗೋದಿಲ್ಲ. ಸೊ ಅದೇ ಬೇರೆ ಹಾಗೂ ಇದೇ ಬೇರೆ. ಆ್ಯಂಡ್ ಇಲ್ಲಿ ನಾನು ಎಡಿಟ್ ಮಾಡಲಿಕ್ಕೂ ಕೂಡ ಬರೋದಿಲ್ಲ. ಸೊ ನೀವೇನಾದರೂ ಒಂದು ವೋಟನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ಕಂಟೆಸ್ಟೆಂಟ್ಗಳಿಗೆ ಒಂದು ವೋಟು ಬರುತ್ತೆ. ಎಕ್ಸಾಂಪಲ್ ಆಗಿ ನಾನೀಗ ಒಬ್ಬ ಕಂಟೆಸ್ಟೆಂಟ್ಗೆ ಒಂದು ವೋಟನ್ನು ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು. ಮಾಡು ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಅವರಿಗೆ ಇವಾಗ ಒಂದು ವೋಟನ್ನು ಮಾಡ್ತೀನಿ. ಸೊ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ನೆಕ್ಸ್ಟ್ ಅನಾನಮಸ್ ವೋಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅನಾನಮಸ್ ವೋಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಕಂಪ್ಲೀಟ್ ಆಗಿರುವಂಥ ಒಂದು ರಿಸಲ್ಟ್ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ. ಇನ್ನು ಟಾಪಲ್ಲಿ ನೋಡ್ತಾ ಹೋದರೆ ಗಿಲ್ಲಿ ನಟ ಇದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸ್ನಲ್ಲಿ ಬಂದುಬಿಟ್ಟು ರಕ್ಷಿತಾ ಇದ್ದಾರೆ. ಇನ್ನು 3ನೇ ಪ್ಲೇಸ್ನಲ್ಲಿ ಬಂದುಬಿಟ್ಟು ಅಶ್ವಿನಿ ಗೌಡ ಹಾಗೂ ಸೊ ಇನ್ನು 4ನೇ ಪ್ಲೇಸ್ನಲ್ಲಿ ರಘುರವರು ಇದ್ದಾರೆ. ಇನ್ನು 5ನೇ ಪ್ಲೇಸ್ನಲ್ಲಿ ಧ್ರುವಂತ್ ರವರು ಇದ್ದಾರೆ. ಸೊ ಈ ಒಂದು ವೋಟಿಂಗ್ ಪೋಲ್ನಲ್ಲಿ ಸೊ ಇವರುಗಳು ಇದೀಗ ಟಾಪಲ್ಲಿ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಕಡಿಮೆ ವೋಟ್ಗಳು ಬಂದಿತ್ತು ಅಂತಂದರೆ ಸೊ ಅವರಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ವೋಟನ್ನು ಮಾಡಬೇಕು. ಅದನ್ನು ಬಿಟ್ಟು ಇಲ್ಲಿ ಬ್ಯಾಡ್ ಆಗಿ ಕಮೆಂಟ್ ಮಾಡೋದ್ರಿಂದ ಸೊ ಅವರುಗಳು ಟಾಪಲ್ಲಿ ಬರೋದಿಲ್ಲ. ಸೊ ಹೋಗ್ಬಿಟ್ಟು ವೋಟನ್ನು ಮಾಡಿರಿ ಆ್ಯಂಡ್ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರ್ತಾರೆ. ಸೊ ಲಿಂಕನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಕೂಡ ಇಲ್ಲಿ ವೋಟನ್ನು ಮಾಡ್ಬೋದು. ಆ್ಯಂಡ್ ಕೆಲವೊಬ್ಬರು ಫೇಕು ಹಾಗೆ ಹೀಗೆ ಅಲ್ಲ ಅಂತ ಹೇಳೋರು. ಸೊ ಇದನ್ನು ಕಂಪ್ಲೀಟ್ ಆಗಿ ಒಮ್ಮೆ ನೀವು ಓದ್ಕೊಳ್ಳಿ. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಟ್ರೆಂಡಿಂಗ್ ಅನ್ನು ಇದೀಗ ನೋಡ್ತಾ ಹೋದ್ರೆ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗ್ತಾ ಉಂಟು. ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ ಸೊ ಈ ಒಂದು ವೋಟಿಂಗ್ ಪೋಲ್ ನಲ್ಲಿ ಬಾಟಮ್ ನಲ್ಲಿರುವಂತಹ 3 ಜನ ಕಂಟೆಸ್ಟೆಂಟ್ಗಳಲ್ಲಿ ಸೊ ಯಾರು ಬೇಕಾದರೂ ಎಲಿಮಿನೇಟ್ ಆಗುವಂತಹ ಒಂದು ಸಾಧ್ಯತೆ ತುಂಬಾನೇ ಉಂಟು. ಸೊ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಒಂದು ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ. ಇನ್ನು
ಹಿಂದಿನ ವಾರದ ಒಂದು ವೋಟಿಂಗ್ ಪೋಲ್ನ ರಿಸಲ್ಟನ್ನು ನೋಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಕಡಿಮೆ ವೋಟ್ಗಳು ಯಾರಿಗೆ ಬಂದಿತ್ತು ಅವರೇ ಇಲ್ಲಿ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡ್ಬೋದು ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಎಕ್ಸಾಂಪಲ್ ಆಗಿ ನಾನೀಗ 8th ವೀಕಿನ ಒಂದು ರಿಸಲ್ಟನ್ನು ಇದೀಗ ನಾನು ಚೆಕ್ ಮಾಡ್ತಾ ಇದ್ದೀನಿ. 8th ವೀಕ್ ಅಂತ ಕರೆಕ್ಟಾಗಿ ಟೈಪನ್ನು ಮಾಡಿದ ನಂತರ ಸರ್ಚ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಸೊ 8th ವೀಕ್ ವೋಟಿಂಗ್ ಪೋಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ನೋಡ್ತಾ ಇರ್ಬೋದು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಆಲ್ರೆಡಿ ಈ ಒಂದು ವೋಟಿಂಗ್ ಪೋಲ್ ಎಂಡ್ ಆಗಿರೋದ್ರಿಂದ ಸೊ ಮತ್ತೆ ನೀವು ಇಲ್ಲಿ ವೋಟನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕಂಪ್ಲೀಟ್ಲಿ ಇವಾಗ ನಮಗೆ ರಿಸಲ್ಟ್ ಅಷ್ಟೇ ತೋರಿಸ್ತಾ ಹೋಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ರಿಷಾರ್ ಅವರಿಗೆ ತುಂಬಾನೇ ಕಡಿಮೆ ಓಟು ಬಂದಿತ್ತು. ಇನ್ನು 8ನೇ ವಾರ ಬಂದ್ಬಿಟ್ಟು ರಿಷಾರ್ ಅವರೇ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರ್ತಾರೆ. ಸೊ ಇನ್ನು ಅಫಿಷಿಯಲ್ ಆಗಿ ನೀವು ಇಲ್ಲಿ ವೋಟನ್ನು ಮಾಡ್ತೀರಾ ಅಂತಂದ್ರೆ ಜಿಯೋ ಹಾಟ್‌ಸ್ಟಾರ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನು ಮಾಡಬೇಕು. ಆ್ಯಂಡ್ ಇನ್ನು ವೋಟನ್ನು ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನೂ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ. ಸೊ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಒಂದು ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಆಚೆ ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ನೀವು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.